ವೆಲ್ಕಮ್ ಬ್ಯಾಕ್ ಟು ಜಿನೆಸ್ ಲಿಟಲ್ ವುಡ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂದರೆ ಒಂದು ಪೌಡರ್ನ ಬಳಸಿಬಿಟ್ಟು ನಾನು ಕೋಳಿಗಳಿಗೆ ಹಾಕ್ತಾ ಇದ್ದೀನಿ. ಏನಪ್ಪ ಪೌಡರ್ ಹಾಕ್ತಿದ್ದಾರೆ ಅಂತ ನೀವು ಅಂತೆಲ್ಲ ಅಂದ್ಕೋತೀರಾ. ಖಂಡಿತವಾಗ್ಲೂ ಇದು ಯಾವ ಪೌಡರ್ ಅಂತ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇನ್ನಷ್ಟು ವಿಷಯಗಳು ನಿಮಗೆ ನೋಟಿಫಿಕೇಷನ್ ಆಗಿ ಕಾಣಿಸಿಕೊಳ್ಳುತ್ತವೆ. ಫ್ರೆಂಡ್ಸ್, ಈ ನಾಟಿ ಕೋಳಿಗಳಿಗೆ ನಾವು ಕಾಯಿಲೆಗಳು ಬಾರದ ಹಾಗೆ ತಡೆಯಲು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ಕೋಬೇಕಾಗುತ್ತೆ. ನನ್ನ ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್. ಏನು ಗೊತ್ತಾ, ನಾಟಿ ಕೋಳಿಗಳಿಗೆ ತುಂಬಾ ಬೇಡಿಕೆ ಇದೆ. ಮೊಟ್ಟೆಗಂತೂ ಫ್ರೆಂಡ್ಸ್ ನಾನು ಹೇಳ್ತೀನಲ್ಲ, ಒಂದು ಮೊಟ್ಟೆಗೆ 15ರಿಂದ ಇವಾಗಿನ ರೇಟು 15 ರೂಪಾಯಿಂದ 16 ರೂಪಾಯಿ ತನಕನೂ ಆಗಿದೆ. ನಿಮಗೆ ದಿವಸಕ್ಕೆ ಒಂದು 10-20 ಮೊಟ್ಟೆಗಳು ಸಿಗ್ತವೆ ಅಂತ ಹೇಳಿದರೆ ನಿಮಗೆ ಲಾಭ ಎಷ್ಟು ಬರುತ್ತೆ ಅಂತ ನೀವೇ ಅಂದಾಜು ಮಾಡ್ಕೊಳ್ಳಿ. ಹಾಗಾಗಿ ಸಣ್ಣ ಒಂದು ಬಿಸ್ನೆಸ್ನ ಮಾಡುವವರು ಈ ಥರ ಒಂದು ನೀವೇನಾದರೂ ಮಾಡಿಕೊಂಡರೆ, ಅಂದರೆ ನಾಟಿ ಕೋಳಿಗಳ ಸಾಕಾಣಿಕೆಯನ್ನು ನೀವು ಮಾಡಿಕೊಂಡರೆ ನಿಮಗೆ ಒಂದು ಒಳ್ಳೆಯದಾದ ಒಂದು ಲಾಭವನ್ನು ಈ ಒಂದು ಬಿಸ್ನೆಸ್ನಲ್ಲಿ ನಾವು ಕಾಣ್ಬೋದು ಫ್ರೆಂಡ್ಸ್. ಇನ್ನೊಂದು ಏನು ಗೊತ್ತಾ, ಕೋಳಿಗಳಿಗೆ ನಾನು ಈ ಮಲ್ಟಿಗ್ರೇನ್ ಫ್ರೂಟ್ಸು, ಆಮೇಲೆ ಮಲ್ಟಿಗ್ರೇನ್ ಫುಡ್ಡು, ಆಮೇಲೆ ಮೊಳಕೆ ಕಟ್ಟಿದ ಕಾಳುಗಳು ಅವೆಲ್ಲ ಹಾಕ್ತಾ ಇರ್ತೀನಿ. ಅಂದರೆ ಏನು ಗೊತ್ತಾ ಫ್ರೆಂಡ್ಸ್, ಎಲ್ಲವನ್ನು ನೀವು ಡಿವೈಡ್ ಮಾಡಿ ಹಾಕಬೇಕು. ಬರೀ ಒಂದೇ ಒಂದು ಜೀವಸತ್ವ ಇರುವುದನ್ನೆಲ್ಲ ಹಾಕಲಿಕ್ಕೆ ಹೋಗಬೇಡಿ. ಅಂದರೆ ಇವಾಗ ರಾಗಿ ಮಾತ್ರ ಹಾಕೋದು, ಅಕ್ಕಿ ಮಾತ್ರ ಹಾಕೋದು, ಆ ಥರ ಅದನ್ನ ಮಾಡಲಿಕ್ಕೆ ಹೋಗಬೇಡಿ. ಈಗ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ಡಬ್ಬದಲ್ಲಿ ನಾನೆಲ್ಲವನ್ನು 3 ಥರದ ಅಕ್ಕಿ, ರಾಗಿ ಮತ್ತು ಗೋಧಿ, ಆ ಮೂರನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಈಗೇನು ಗೊತ್ತಾ, ಗೋಧಿಯನ್ನು ನಿಮಗೆ ನುಚ್ಚು ಟೈಪಲ್ಲಿ ಸಿಗುತ್ತಲ್ವ, ಆ ಥರದ್ದು ಸಿಕ್ಕಿದರೆ ಅವುಗಳಿಗೆ ತುಂಬಾ ಒಳ್ಳೆಯದಾಗುತ್ತೆ. ಆಮೇಲೆ ನೀವು ಬೇಕಾದರೆ ಜೋಳ ಏನಾದರೂ ಬೈ ಮಾಡೋರಿದ್ದರೆ ಜೋಳವನ್ನು ಅಷ್ಟೇ ನೀವು ಮಿಕ್ಸ್ ಮಾಡಿ ಹಾಕಿ. ಯಾಕೆ ಗೊತ್ತಾ, ಒಂದೇ ಥರದ ನಾವು ಫುಡ್ಡನ್ನು ಹಾಕಿದರೆ ನಮಗೂ ಕಷ್ಟನೇ ಆಗುತ್ತೆ. ಅಂದರೆ ಅವುಗಳಿಗೆ ಪ್ರೊವೈಡ್ ಮಾಡೋದೆಲ್ಲ ಕಷ್ಟನೇ ಆಗುತ್ತೆ. ಅಂಥವರಿಗೆ ನೀವೇನು ಮಾಡಿ, ಈ ಥರ ಡಿವೈಡ್ ಮಾಡಿ ಹಾಕಿ. ಆಮೇಲೆ ಬೆಳಿಗ್ಗೆ ಅವರಿಗೆ ತಿನ್ನೋಕ್ಕೆಲ್ಲ ಕೊಡಬೇಕಾದ್ರೆ ನನ್ನ ಮೆಥಡ್ನ ನಾನು ಯಾವ ಥರ ಮಾಡ್ತೀನಿ ಅಂದರೆ ಗೊತ್ತಾ ಫ್ರೆಂಡ್ಸ್, ಮೊದಲನೇದಾಗಿ ಅವುಗಳಿಗೆ ಮಂತ್ಲಿ ಒನ್ಸ್ ಇಲ್ಲಾಂದರೆ 2 ವೀಕ್ ಒನ್ಸ್ ಈ ಥರ ನಾನು ಮಲ್ಟಿಗ್ರೇನ್ ಫುಡ್ಡನ್ನು ಪ್ರೊವೈಡ್ ಮಾಡ್ತೀನಿ. ಆಮೇಲೆ ಈಗ ಮೊಟ್ಟೆ ಇಡುವಂತಹ ಕೋಳಿ ಇರುತ್ತಲ್ವ, ಅದಕ್ಕೆ ಅಂತಲೇ ಮಲ್ಟಿಗ್ರೇನ್ ಫುಡ್ ಇದೆಯಲ್ಲ ಫ್ರೆಂಡ್ಸ್, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಏನು ಗೊತ್ತಾ, ಮೊಟ್ಟೆಯ ಗಾತ್ರನೂ ಜಾಸ್ತಿ ಆಗುತ್ತೆ. ಆಮೇಲೆ ಅವುಗಳ ಈಗ 18-20 ಈ ಥರ ಮೊಟ್ಟೆಗಳಿಟ್ಟು ಸ್ಟಾಕ್ ಮಾಡ್ತಾವಲ್ಲ, ಅವು ಇನ್ಕ್ರೀಸ್ ಆಗಿ ಒಂದು 20-24 ತನಕನೂ ಕೋಳಿಗಳು ಮೊಟ್ಟೆಗಳನ್ನು ಇಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ನಾನು ಹೇಳಿರೋ ಪ್ರಕಾರ ನಿಮಗೇನಾದರೂ ಸಿಗೋದಿಲ್ಲ ಅಂತ ಹೇಳಿದರೆ ಮಿಲ್ಗಳಲ್ಲಿ ಖಂಡಿತವಾಗ್ಲೂ ಕೊಡ್ತಾರೆ ಅವರು. ಅಂದರೆ ನಿಮಗೆ ಸ್ವಲ್ಪ ಕಮ್ಮಿ ರೇಟಿಗೆ ಹಾಕಿ ಕೊಡಿ ಅಂತ ಹೇಳಿದರೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ನೀವು ಮುಂಚೆನೇ. ಅವರು ನಿಮಗೋಸ್ಕರ ಅಂತಲೇ ತೆಗೆದಿಟ್ಕೊಂಡ್ಬಿಡ್ತಾರೆ. ನನ್ನ ಫಾರ್ಮ್ನಲ್ಲಿ ನಾನು ಇದನ್ನೇ ಉಪಯೋಗಿಸೋದು ಫ್ರೆಂಡ್ಸ್ ಹೆಚ್ಚಿನದಾಗಿ. ಆಮೇಲೆ ಮೊಳಕೆ ಕಟ್ಟಿದ ಕಾಳುಗಳು ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇವತ್ತು ನಾನು ನಿಮಗೊಂದು ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕು. ಅಂದರೆ ಯಾವುದೇ ರೀತಿಯ ಒಂದು ರೋಗಗಳು ಅವುಗಳಿಗೆ ಅಟ್ಯಾಕ್ ಆಗಬಾರ್ದು. ಹಾಗಾಗಿ ನಾವು ಇಷ್ಟು ಕಷ್ಟಪಟ್ಟು ನಾಟಿ ಕೋಳಿಗಳನ್ನು ಸಾಕಲಿಕ್ಕೆ ನಮಗೆ ತುಂಬ ಟೈಮ್ ಹಿಡಿಯುತ್ತೆ. ಅಂದರೆ ಮರಿಯಿಂದ ದೊಡ್ಡದು ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಏನು ಅಂದರೆ ಅವುಗಳನ್ನು ಒಂದು ವೆಯ್ಟು ನಮಗೆ ಗೇನ್ ಆಗಬೇಕು. ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಪ್ರಶ್ನೆ ಬರುತ್ತೆ. ಈ ಥರ ನಾನು ಸರ್ಚ್ ಮಾಡಿದಾಗ ಈ ಅಡುಗೆ ಸೋಡದ ಬಗ್ಗೆ ನನಗೆ ಸಿಕ್ಕಿತ್ತು ಫ್ರೆಂಡ್ಸ್. ಇದನ್ನು ನಾನು ನನ್ನ ಕೋಳಿಗಳಿಗೆ ನಾನು ಹಾಕಿ ನೋಡಿ ಆ ರಿಸಲ್ಟ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಅಡುಗೆ ಸೋಡಾ ಇದೆಯಲ್ಲ, ವೈದ್ಯಕೀಯ ಜಗತ್ತಿನಲ್ಲಿ ಭಾಳಷ್ಟು ಪ್ರಯೋಜನಗಳನ್ನು ಹೊಂದಿದೆ. ಅದು ನಿಜವಾಗ್ಲೂ ಕೋಳಿಗಳಿಗೆ ಪ್ರಯೋಜನ ಅಂತ ನಾವು ನೋಡಬೇಕು ಅಷ್ಟೇ. ನಿಜವಾಗ್ಲೂ ಇದರ ಒಂದು ಲಾಭವನ್ನು ಈ ಕೋಳಿಗಳಿಗೆ ಆಗುತ್ತೆ. ಏನು ಅಂದರೆ ಈ ಅಡುಗೆ ಸೋಡಾ ಇದೆಯಲ್ಲ, ಒಂದು ಜೀರ್ಣಕ್ರಿಯೆಗೆ ತುಂಬಾ ಉಪಯೋಗ ಆಗುತ್ತೆ ಈ ಕೋಳಿಗಳಿಗೆ. ಮನುಷ್ಯರು ನಾವೇ ಹೇಗೆ ಅಡುಗೆಗಳಲ್ಲಿ ಎಲ್ಲ ಉಪಯೋಗಿಸ್ತೀವಿ ಆ ಥರ, ಬಟ್ ಅಡುಗೆ ಸೋಡಾ ಮಾತ್ರ ಉಪಯೋಗಿಸ್ಬೇಕು. ಬೇಕಿಂಗ್ ಪೌಡ್ರ್ ಆಗಲಿ ಅಂಥವೆಲ್ಲ ಉಪಯೋಗಿಸ್ಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಅಡುಗೆ ಸೋಡಾ ಅಂತಲೇ ಬರುತ್ತೆ, ಅದನ್ನೇ
ನೀವು ಉಪಯೋಗಿಸ್ಕೋಬೇಕು, ಓಕೆನಾ. ಆಮೇಲೆ ಆ ವೆಯ್ಟ್ ಗೇನು ತುಂಬಾ ಚೆನ್ನಾಗಾಗುತ್ತೆ. ಜೀರ್ಣಕ್ರಿಯೆ ಜಾಸ್ತಿ ಆಗ್ತಾ ಇದ್ದಂಗೆ ಅವುಗಳ ವೆಯ್ಟ್ ಅಂದರೆ ಇಂಟೇಕ್ ಜಾಸ್ತಿ ಆಗುತ್ತೆ. ಚೆನ್ನಾಗಿ ಇರುವ ಆಹಾರಗಳನ್ನು ತಗೋತಾರೆ, ಹಾಗಾಗಿ ಇಂಟೇಕ್ ಜಾಸ್ತಿ ಆಗಿ ವೆಯ್ಟ್ ಗೇನ್ ಆಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಇದು ನಾನು ಇವತ್ತು ನನಗೆ ಸಿಕ್ಕಿರುವಂಥ ಮೊಟ್ಟೆಗಳು, ಅದಕ್ಕೆ ಜೋಡಿಸ್ತಾ ಇದ್ದೀನಿ. ಏನು ಅಂದರೆ ನಮಗೆ ಆ ಮೊಟ್ಟೆಗೆ ತುಂಬಾ ಬೇಡಿಕೆ ಇದೆ ಫ್ರೆಂಡ್ಸ್. ನಾಟಿ ಮೊಟ್ಟೆಗಳು ಅಷ್ಟು ಸುಲಭವಾಗಿ ಸಿಗೋದೇ ಇಲ್ಲ. ಹಾಗಾಗಿ ನಾವು 15 ರೂಪಾಯಿ 16 ರೂಪಾಯಿ ಅಂದರೂ ಅವು ತೊಗೊಂಡ್ಬಿಟ್ಟು ಹೋಗ್ತಾರೆ. ನೋಡಿ ಫ್ರೆಂಡ್ಸ್, ಇದು ಬೇಕಿಂಗ್ ಸೋಡಾ. ಇದನ್ನು ನೀವು ಹಾಕಬೇಕು, ಅಂದರೆ ಯಾವ ಮೆಥಡಲ್ಲಿ ಹಾಕಬೇಕು ಅನ್ನೋದನ್ನ ಮಾತ್ರ ಕರೆಕ್ಟಾಗಿ ಹಾಕ್ಕೋಬೇಕು. ಮತ್ತು ವೆಯ್ಟ್ ಗೇನ್ ಆಗಲಿ ಅಂತ ಹೇಳಿಬಿಟ್ಟು ಜಾಸ್ತಿ ಹಾಕ್ಲಿಕ್ಕೆ ಹೋಗಬಾರ್ದು ಫ್ರೆಂಡ್ಸ್. ನಾನು ಇದನ್ನು ಮಲ್ಟಿಗ್ರೇನ್ ಫುಡ್ಗೆ ಹಾಕ್ತಾಯಿದ್ದೀನಿ. ಮತ್ತು ನೀವು ನೀರಿಗೆ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಬೋದು, ಓಕೆನಾ. ಯಾವ ಮೆಥಡಲ್ಲಿ ಹಾಕಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಇವಾಗ 1 ಗ್ರಾಮ್ ನೀವೇನಾದರೂ ಇದು ಬೇಕಿಂಗ್ ಪೌಡ್ರನ್ನ ತಗೊಂಡ್ರೆ 1 ಲೀಟರ್ ವಾಟರಿಗೆ ಅದನ್ನು ಮಿಕ್ಸ್ ಮಾಡಬೇಕು. 1 ಗ್ರಾಮ್ ಮಾತ್ರ ಹಾಕಬೇಕು 1 ಲೀಟರ್ ನೀರಿಗೆ, ಓಕೆನಾ. ಇಲ್ಲಿ ನಾನು ಸ್ವಲ್ಪನೇ ಹಾಕಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು 1 ಗ್ರಾಮ್ನ ತಗೊಂಡ್ರೆ 1 ಲೀಟರ್ ವಾಟರ್ಗೆ ಆ್ಯಡ್ ಮಾಡ್ಕೊಳ್ಳಿ. ಮತ್ತು 10 ಗ್ರಾಮ್ ಏನಾದರೂ ಬೇಕಿಂಗ್ ಸೋಡಾ ನೀವು ತಗೊಳ್ಳೋದಾದರೆ 1 kg ಫೀಡಿಗೆ ಹಾಕಬೇಕು, ಓಕೆನಾ. 1 kg ಫೀಡಿಗೆ 10 ಗ್ರಾಮ್ ಸೇರಿಸ್ಬೇಕು, ಆ ಥರ ಆ ಮೆಥಡಲ್ಲಿ ಹಾಕಬೇಕು, ಓಕೆನಾ. ಇದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್, ಓಕೆನಾ. ಈ ಥರ ನೀವು ಮಾಡಿ ಹಾಕಿದರೆ ನಿಮ್ಮ ಕೋಳಿಗಳ ಒಂದು ವೆಯ್ಟ್ ಗೇನ್ ಬೇಗನೆ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಬಾಯ್ಲರ್ ಕೋಳಿಗಳಿದಾವಲ್ಲ, ಅವುಗಳಿಗೆ ನೀವು ನೋಡಿ ಈ ಮೆಥಡನ್ನು ಫಾಲೋ ಮಾಡಿಕೊಡಿ. ಈ ಬೇಕಿಂಗ್ ಸೋಡಾವನ್ನು ಅಂದರೆ ಅಡುಗೆ ಸೋಡಾವನ್ನು ನೀವು ಹಾಕಿ ಅವುಗಳಿಗೆ ಕೊಡುವುದರಿಂದ ಒಂದು ರೋಗ ನಿರೋಧಕ ಶಕ್ತಿನೂ ಅವುಗಳಲ್ಲಿ ಹೆಚ್ಚಾಗುತ್ತೆ. ಆಮೇಲೆ ಅವುಗಳಲ್ಲಿರುವ ಎಲೆಕ್ಟ್ರೋಲೈಟ್ ರಿಸ್ಟೋರ್ ಆಗುತ್ತೆ, ಓಕೆನಾ. ಇದು ಆಮೇಲೆ ಅವುಗಳಲ್ಲಿ ಇಮ್ಯೂನ್ ಪವರು ಜಾಸ್ತಿ ಆಗುತ್ತೆ. ಆಮೇಲೆ pH ಬ್ಯಾಲೆನ್ಸ್ ಇದೆಯಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಈ ಕೋಳಿ ನಮಗೆ ಹೇಗೆ ಉಪಯೋಗ ಇರುತ್ತೋ ಆ ಕೋಳಿಗಳಲ್ಲೂ ಅಷ್ಟೇ ತುಂಬಾ ಉಪಯೋಗ ಆಗುತ್ತೆ ಈ ಒಂದು ಅಡುಗೆ ಸೋಡಾವನ್ನು ನಾವು ಅವುಗಳಿಗೆ ಯೂಸ್ ಮಾಡುವುದರಿಂದ, ಓಕೆನಾ ಫ್ರೆಂಡ್ಸ್. ಈಗ ನೋಡಿ, ನಾನು ಈ ಫುಡ್ಡಿಗೆ ಆ್ಯಡ್ ಮಾಡಿಬಿಟ್ಟು ಅದನ್ನು ಕಲಿಸ್ಬಿಟ್ಟು ನಾನು ಕೋಳಿಗಳಿಗೆ ಹಾಕ್ತಾಯಿದ್ದೀನಿ. ಅವುಗಳ ಒಂದು ಡೈಜೆಷನ್ ಪವರ್ ಏನಿದೆ ಇದನ್ನು ಹಾಕುವುದರಿಂದ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ಥರ ನಾವು ಏನಾದರೂ ಕೋಳಿಗಳಿಗೆ ಹಾಕುವುದರಿಂದ ಸ್ಟ್ರೆಸ್ ಲೆವೆಲ್ ಏನಿದೆ ಅವುಗಳ ಒಂದು ಕಡಿಮೆ ಆಗುತ್ತೆ. ಯಾವ ಥರ ಸ್ಟ್ರೆಸ್ ಅವರಿಗೆ ಬರುತ್ತೆ ಅಂತ ನೀವು ಕೇಳ್ತೀರಾ? ಖಂಡಿತವಾಗಲೂ ಈಗ ಕೋಳಿಗಳು ಏನು ಗೊತ್ತಾ, ನೀವು ಅಬ್ಸರ್ವ್ ಮಾಡಿ ಬಾಯಿನ ಓಪನ್ ಮಾಡಿಬಿಟ್ಟು ಆ ಕಡೆ ತಿರುಗ್ತಾ ಇರ್ತವೆ. ಅಂದರೆ ಅವುಗಳಿಗೆ ಒಂದು ವಾಟರ್ ರೆಸಿಸ್ಟೆನ್ಸ್, ಅಂದರೆ ವಾಟರ್ ಲೆವೆಲ್ ಅದು ಕಮ್ಮಿ ಇರುತ್ತೆ. ಆ ಟೈಮಲ್ಲಿ ನಾವು ಏನು ಮಾಡಬೇಕು, ಈ ಥರ ಒಂದು ನೀವೇನಾದರೂ ಮಾಡಿಕೊಟ್ರೆ ಖಂಡಿತವಾಗ್ಲೂ ಅವುಗಳ ಒಂದು ಗ್ರೋತ್ ಇಂಪ್ರೂವ್ ಆಗುತ್ತೆ, ಓಕೆನಾ. ಆಮೇಲೆ ಏನು ಗೊತ್ತಾ, ಈಗ ಕೋಳಿಗಳು ತಿನ್ನೋದಿಲ್ಲ, ಒಂದು ಕಡೆ ಹೋಗಿ ಕೂತ್ಕೊಂಡಿರ್ತವೆ ಅಂತ ಆ ಥರ ಏನಾದರೂ ನಿಮಗೆ ನೀವು ನೋಟಿಸ್ ಮಾಡ್ತೀರಲ್ವ, ಕೋಳಿಗಳಿಗೆ ನೀವು ನೋಟಿಸ್ ಮಾಡ್ತಾ ಇರಬೇಕು. ಅಂದರೆ ಅಬ್ಸರ್ವ್ ಮಾಡ್ತಾ ಇರಬೇಕು ಯಾವ ಥರ ಕೋಳಿಗಳು ತಿಂತವೆ, ಡಲ್ ಆಗ್ತಿದ್ದಾವೆ. ಆಮೇಲೆ ಮೋಷನ್ ಏನು ಇರುತ್ತಲ್ವ, ಡೈರಿಯಾ ಅಂಥವೇನಾದರೂ ಆಗ್ತಾಯಿದ್ರೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರಬೇಕು ಫ್ರೆಂಡ್ಸ್, ಓಕೆನಾ. ಆಮೇಲೆ ಅದನ್ನೆಲ್ಲ ನೋಡಿಬಿಟ್ಟು ನೀವು ಅವುಗಳಲ್ಲಿ ಅವುಗಳು ತಿಂತಾ ಇಲ್ಲ ಅಂತ ಹೇಳಿದರೆ ನೀವು ಈ ಥರ ಮಾಡಿ ಅವುಗಳಿಗೆ ಕೊಡುವುದರಿಂದ ಅಡುಗೆ ಸೋಡಾನ, ಇದು ನಿಮಗೆ ಅವುಗಳಿಗೆ ತುಂಬಾ ಡೈಜೆಷನ್ ಚೆನ್ನಾಗೇ ಆಗುತ್ತೆ. ಆಮೇಲೆ ಒಳ್ಳೆಯ ಒಂದು ಇಂಪ್ರೂವ್ಮೆಂಟು ಆಗುತ್ತೆ. ಆಮೇಲೆ ಇಮ್ಯುನಿಟಿನೂ ಅವುಗಳಲ್ಲಿ ಇಂಪ್ರೂವ್ ಆಗುತ್ತೆ. ಆಮೇಲೆ ಈ ಕೋಳಿಗಳ ಗೂಡು ಇದೆಯಲ್ಲ, ಅವುಗಳಿಗೆ ನೀವು ಬೇಕಿಂಗ್ ಸೋಡಾ ಇದೆಯಲ್ವ, ಅಡುಗೆ ಸೋಡಾ, ಅದನ್ನು ನೀವು ಹಾಕಿಬಿಡಿ. ಅಂದರೆ ಲಿಕ್ವಿಡ್ ಟೈಪಲ್ಲ, ಈ ಥರನೇ ಹಾಕಿಬಿಡಿ. ಏನು ಗೊತ್ತಾ, ಈಗ ಬ್ಯಾಡ್ ಸ್ಮೆಲ್ ಅಂದರೆ ಸ್ಮೆಲ್ ಬರ್ತಿರುತ್ತೆ ಅವುಗಳ ಗಲೀಜೆಲ್ಲ, ಅವೆಲ್ಲ ಏನಾಗುತ್ತೆ ಅವಾಯ್ಡ್ ಆಗುತ್ತೆ. ಮತ್ತು ಈ ಥರ ಈ ಕೋಳಿಗಳಿಗೆ ನಾವು ಈ ಥರ ಅಡುಗೆ ಸೋಡಾವನ್ನು ಹಾಕುವುದರಿಂದ
ಏನಾಗುತ್ತೆ ಅಂತ ಹೇಳಿದರೆ ಕೋಳಿಗಳಲ್ಲಿ ಒಂದು ಗಲೀಜು ಸ್ಮೆಲ್ ಇರುತ್ತಲ್ಲ ಅವೆಲ್ಲ ಅವಾಯ್ಡ್ ಆಗುತ್ತೆ. ಆಮೇಲೆ ಅವುಗಳು ತಿನ್ನಲಿಕ್ಕೆ ತುಂಬಾ ಈಸಿ, ಇಷ್ಟಪಟ್ಟು ತಿನ್ನುವಂತಹ ಏನು ಫುಡ್ ಇರುತ್ತಲ್ವ ಅವುಗಳಿಗೆ ಇದನ್ನು ಮಿಕ್ಸ್ ಮಾಡಿ ಹಾಕಿ. ನಮ್ಮ ಕೋಳಿಗಳಿಗೆ ಫ್ರೆಂಡ್ಸ್ ನಾನು ಮಲ್ಟಿಗ್ರೇನ್ ಫುಡ್ಡು ತಂದ ತಕ್ಷಣ ಗೊತ್ತಾಗುತ್ತೆ, ಅಂದರೆ ಅವುಗಳ ಡೇನೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅಂದರೆ ನಾನು ವೀಕ್ಲಿ ಒನ್ಸ್ ಇಲ್ಲಾಂದರೆ ಮಂತ್ಲಿ ಒನ್ಸ್ ಈ ಥರ ಅವುಗಳಿಗೆ ಪ್ರೊವೈಡ್ ಮಾಡ್ತೀನಿ. ಆಮೇಲೆ ಮೊಟ್ಟೆ ಇಡುವಂಥ ಕೋಳಿಗಳು ಇರ್ತಾವಲ್ವ ಅವುಗಳಿಗಂತಲೇ ನಾನು ಸಪ್ರೇಟಾಗಿ ಮಾಡಿಬಿಟ್ಟು ಹಾಕ್ತಾ ಇರ್ತೀನಿ. ಯಾಕಂದರೆ ನನಗೆ ಕ್ವಾಲಿಟಿನೂ ಜಾಸ್ತಿ ಆಗುತ್ತೆ, ಒಂದು ಗ್ರೋತು ಈಸಿ ಆಗುತ್ತೆ. ಆಮೇಲೆ ಡೈಜೆಷನ್ನು ತುಂಬಾ ಚೆನ್ನಾಗಾಗುತ್ತೆ. ನಮ್ಮ ಕೋಳಿಗಳ ಸೈಜ್ ನೋಡಿ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ಥರ ಅವುಗಳನ್ನು ಬೆಳೆಸ್ತಾ ಇದ್ದೀವಿ ಅಂತ. ನಾನು ಹೇಳಿರುವಂತಹ ಇವೆಲ್ಲ ಫುಡ್ಗಳು ನಿಮಗೆ ಅಂದರೆ ಹೇಳಿರುವಂತಹ ಅದರಲ್ಲಿ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ನಾನು ಅಂದ್ಕೊತೀನಿ ಫ್ರೆಂಡ್ಸು. ಆಮೇಲೆ ಇದು ಸೋಡಾ ಇದೆಯಲ್ಲ, ಬೇಕಿಂಗ್ ಸೋಡಾನ ನೀವೇನು ಗೊತ್ತಾ ಅದನ್ನು ಕರೆಕ್ಟಾಗಿ ಹಾಕಿ, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. 1 ಲೀಟರ್ ವಾಟರಿಗೆ 1 ಗ್ರಾಮ್ ಮಾತ್ರ ಹಾಕಿ ಫ್ರೆಂಡ್ಸ್, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಮತ್ತು ನಾನು ಹೇಳಿದ್ದೀನಿ ಅಂತ ನೀವು ಓಕೆ ಏನಾಗುತ್ತೆ ಅನ್ನೋಕ್ಕೋಸ್ಕರ ಜಾಸ್ತಿ ಎಲ್ಲ ಹಾಕಬೇಡಿ. ಆಮೇಲೆ 1 kg ಈಗ ಫೀಡ್ ಇರುತ್ತಲ್ವ, 1 kgಗೆ ನೀವು 10 ಗ್ರಾಮ್ನಷ್ಟು ನೀವು ಹಾಕಿದರೆ ಸಾಕು. ಓಕೆನಾ? ನಾನು ಹೇಳಿರುವಂಥ ಈ ಒಂದು ಇಂಪಾರ್ಟೆಂಟ್ ಮೆಥಡ್ ನೀವು ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಗುತ್ತೆ. ಮತ್ತು ಏನು ಗೊತ್ತಾ, ಈ ಮಾಂಸಕ್ಕಾಗಿ ಬಾಯ್ಲರ್ ಕೋಳಿಗಳನ್ನು ಸಾಕುವವರು ಈ ಒಂದು ಬೇಕಿಂಗ್ ಸೋಡಾವನ್ನು ನೀವು ಅವುಗಳಿಗೆ ಹಾಕ್ಬೋದು. ಅವುಗಳಿಗೆ ಮಾಂಸಕ್ಕಾಗಿ ಮಾರಾಟ ಮಾಡುವುದರಿಂದ ಖಂಡಿತವಾಗ್ಲೂ ಹೆಚ್ಚಿನ ಒಂದು ವೇಟ್ ಗೇನ್ ಆಗಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಓಕೆನಾ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊತೀನಿ. ಆಮೇಲೆ ವಾಟರನ್ನು ನೀವು ಬೇಕಾದ್ರೆ 3 ಟೈಮ್ಸ್ ವೀಕ್ಲಿ ಒಂದು 3 ಸಲ ಬೇಕಾದರೂ ಈ ಥರ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು, ಅಂದರೆ ತಿನ್ನೋಕ್ಕೆ ಕೊಡೋದವರು ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಆ ಥರ ಬೇಕಾದರೂ ಕೊಡಬಹುದು. ಓಕೆನಾ? ಇಲ್ಲಾಂದರೆ ಫೀಡ್ನಲ್ಲಿನೂ ಕೊಡಬಹುದು. ಈ ಥರ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ರಿಸಲ್ಟ್ ನಿಮಗೆ ಸಿಗುತ್ತೆ. ಆಮೇಲೆ ನೀರನ್ನೆಲ್ಲ ಚೇಂಜ್ ಮಾಡ್ತಾಯಿರಿ ಫ್ರೆಂಡ್ಸ್. ಇದು ನಾನು ಅರಿಶಿನ ಪೌಡ್ರನ್ನ ಹಾಕಿಬಿಟ್ಟು ಕುಡಿಯೋಕ್ಕೆ ಕೊಟ್ಟಿದ್ದೆ, ಅದನ್ನು ಚೇಂಜ್ ಮಾಡ್ತಾಯಿದ್ದೀನಿ. ಒಂದು ಒಳ್ಳೆಯ ನೀರು, ಶುದ್ಧವಾದ ನೀರನ್ನು ಕೋಳಿಗಳಿಗೆ ಪ್ರೊವೈಡ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಕೋಳಿಗಳ ಒಂದು ಬಿಸ್ನೆಸ್ ಏನಿದೆ ಇಂಪ್ರೂವ್ ಆಗುತ್ತೆ. ಅರಿಶಿನ ಪೌಡರ್ನ ಹಾಕೋದರಿಂದ ಆಂಟಿಸೆಪ್ಟಿಕ್ ಅವುಗಳ ಒಂದು ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗುತ್ತೆ. ಆಮೇಲೆ ಡೈಜೆಷನು ಚೆನ್ನಾಗಾಗುತ್ತೆ. ಫ್ರೆಂಡ್ಸ್, ಇವತ್ತಿನ ಈ ನನ್ನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ನನಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.